ನಗರದ ಪ್ರಮುಖ ಬೀದಿಗಳಲ್ಲಿ ಇಂದು ಕಾರ್ಮಿಕರು ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸಿಐಟಿಯು ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಅವರು, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕಾರ್ಮಿಕರ ಹಕ್ಕುಗಳನ್ನು ಹತ್ತಿಕ್ಕುತ್ತಿದೆ ಎಂದು ಆರೋಪಿಸಿದ್ದಾರೆ. 2019-2020 ಅವಧಿಯಲ್ಲಿ ಅಂಗೀಕರಿಸಲಾದ ಕಾರ್ಮಿಕ ವಿಧೇಯಕಗಳು ಕಾರ್ಮಿಕರ ಹಿತಕ್ಕೆ ಅನುಕೂಲವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಎಲ್ಪಿಜಿ ನೀತಿಗಳ ಮೂಲಕ ಕಾರ್ಪೊರೇಟ್ ಪರ ಕ್ರಮಗಳು ಜಾರಿಯಾಗುತ್ತಿವೆ ಎಂದು ದೂರಿದ ಅವರು, ವಿವಿಧ ಯೋಜನೆಗಳ ಮೂಲಕ ಸಾರ್ವಜನಿಕ ಸ್ವತ್ತುಗಳನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಕಾರ್ಮಿಕರ 4 ಸಂಹಿತೆಗಳನ್ನು ರದ್ದುಪಡಿಸಬೇಕು, ಸಮಿತಿಗಳನ್ನು ಜಾರಿ ಮಾಡಬೇಡ ಎಂದು ಒತ್ತಾಯಿಸಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಏನೇ ಬರಲಿ ಏನೇ ಬರಲಿ 4 ಸಮಿತಿಗಳನ್ನು ಜಾರಿ ಮಾಡಬಹುದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಸಮಿತಿಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ? ಇವತ್ತು ಬಹುಮತವೇ ಇಲ್ಲದೆ ಇವತ್ತು ಬಂಡವಾಳದಾರರ ಪರವಾಗಿ ಮತ್ತು ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಇವತ್ತು ಏನು ಸಂವಿಧಾನದಲ್ಲಿ ಕಾರ್ಮಿಕರಿಗೆ 29 ಕಾನೂನುಗಳಿದ್ದವೋ ಆ ಕಾನೂನುಗಳನ್ನು ಕೇವಲ 4 ಸಮಿತಿಗಳನ್ನಾಗಿ ಜಾರಿ ಮಾಡಿ ಇವತ್ತು ಇಡೀ ಕಾರ್ಮಿಕ ವರ್ಗವನ್ನೇ ಬೀದಿ ಪಾಲು ಮಾಡೋಕ್ಕೆ ಹೊರಟಿರುವಂಥ ಮೋದಿ ಸರ್ಕಾರ ಇವತ್ತು ಸುಮಾರು ಕಂಪನಿಗಳಿಗೆ ಇವತ್ತು ಭೂಮಿಗಳನ್ನು ಕಡಿಮೆಯ ಬೆಲೆಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದನ್ನು ನಾವು ವಿರೋಧಿಸ್ತಿದ್ದೀವಿ. ಹಿಂದೆ ನಾವು ದೊಡ್ಡದಾಗಿ ಮೊನ್ನೆ 12ನೇ ತಾರೀಕಿನ ದಿವಸ ಇಡೀ ಚಳ್ಳಕೆರೆಯನ್ನೇ ಬಂದ್ ಮಾಡಿ ನಾವು ಒಂದು ದೊಡ್ಡ ಹೋರಾಟವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾನೂನುಗಳು ಜಾರಿಯಾದರೆ ಲೇಬರ್ ಇನ್ಸ್ಪೆಕ್ಟರ್ ಸಮೇತ ಬರೋದಿಲ್ಲ. ಅದಕ್ಕೆ ಆದಂಥ ಒಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ನ್ಯಾಯವನ್ನು ಅವ್ರ ಮುಖಾಂತರ ನ್ಯಾಯ ಇತ್ಯರ್ಥವನ್ನು ಮಾಡಬೇಕಾಗಿರ್ತದೆ. ಆದ್ದರಿಂದ ಇವತ್ತು ನಾವು ಲೇಬರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದು ಯಾಕಂದರೆ ಈ ಒಂದು ಕಾನೂನುಗಳನ್ನು ಕಾರ್ಮಿಕರ ಕಾನೂನು ಹಿಂದೆ ಏನಿತ್ತೋ ಆ ಕಾನೂನನ್ನೇ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವರು ಅದನ್ನ ಜಾರಿ ಮಾಡಬೇಕು. ಅವ್ರು ಕೊಟ್ಟಂಥ ಕಾನೂನುಗಳನ್ನು ಜಾರಿ ಮಾಡಬಾರ್ದಂತ ನಾವು ಇವತ್ತು ಈ ಮನವಿಯನ್ನು ನಾವು ತಮ್ಮ ಕಚೇರಿ ಮುಂದಿಗೆ ಸಲ್ಲಿಸಿದ್ದೀವಿ. ಇದನ್ನು ದಯವಿಟ್ಟು ಬಂದು ಈ ಮನವಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದನ್ನು ನಾವು ವಿರೋಧಿಸ್ತಿದ್ದೀವಿ. ಹಿಂದೆ ನಾವು ದೊಡ್ಡದಾಗಿ ಮೊನ್ನೆ 12ನೇ ತಾರೀಕಿನ ದಿವಸ ಇಡೀ ಚಳ್ಳಕೆರೆಯನ್ನೇ ಬಂದ್ ಮಾಡಿ ನಾವು ಒಂದು ದೊಡ್ಡ ಹೋರಾಟವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾನೂನುಗಳು ಜಾರಿಯಾದರೆ ಲೇಬರ್ ಇನ್ಸ್ಪೆಕ್ಟರ್ ಸಮೇತ ಬರೋದಿಲ್ಲ. ಅದಕ್ಕೆ ಆದಂಥ ಒಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ನ್ಯಾಯವನ್ನು ಅವ್ರ ಮುಖಾಂತರ ನ್ಯಾಯ ಇತ್ಯರ್ಥವನ್ನು ಮಾಡಬೇಕಾಗಿರ್ತದೆ. ಆದ್ದರಿಂದ ಇವತ್ತು ನಾವು ಲೇಬರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದು ಯಾಕಂದರೆ ಈ ಒಂದು ಕಾನೂನುಗಳನ್ನು ಕಾರ್ಮಿಕರ ಕಾನೂನು ಹಿಂದೆ ಏನಿತ್ತೋ ಆ ಕಾನೂನನ್ನೇ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವರು ಅದನ್ನ ಜಾರಿ ಮಾಡಬೇಕು. ಅವ್ರು ಕೊಟ್ಟಂಥ ಕಾನೂನುಗಳನ್ನು ಜಾರಿ ಮಾಡಬಾರ್ದಂತ ನಾವು ಇವತ್ತು ಈ ಮನವಿಯನ್ನು